ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮತ್ತೊಂದು ಆರ್ತಿ ಕರ್ತನ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ವೀಕ್ಷಿಸೋದಕ್ಕೋಸ್ಕರವಾಗಿ ಬಂದಿರುವಂಥ ಎಲ್ಲ ಪ್ರಿಯ ದೇವರ ಮಕ್ಕಳಿಗೆ ಈ ಓಪ್ ಚಾನಲ್ ಕನ್ನಡ ಮಾಧ್ಯಮದ ಮುಖಾಂತರ ವಿಶೇಷವಾಗಿರುವಂಥ ಸ್ವಾಗತವನ್ನು ಈ ವಾಕ್ಯದ ಕಡೆಗೆ ನಾನು ಬಯಸುವಂತನಾಗಿದ್ದೇನೆ. ನಾವು ಈ ಒಂದು ಸರಣಿಯಲ್ಲಿ ಅನೇಕ ಪಾತ್ರಗಳ ಕುರಿತಾಗಿ ನಾವು ಧ್ಯಾನ ಮಾಡುವಂತರಾಗಿದ್ದೇವೆ. ಇನ್ನೊಬ್ಬ ವಿಶಿಷ್ಟವಾಗಿರುವಂಥ ವ್ಯಕ್ತಿಯ ಕುರಿತಾಗಿ ನಾವು ಕರ್ತನ ವಾಕ್ಯದ ಮುಖಾಂತರವಾಗಿ ಧ್ಯಾನ ಮಾಡುವಂಥ ಮುನ್ನ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಂತರಾಗೋಣ. ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾಗಿರುವಂಥ ನಮ್ಮ ದೇವರೇ, ನೀವೇ ತಾನೇ ಈ ದಿವಸದ ವ್ಯಕ್ತಿಯ ಕುರಿತಾಗಿ ಆ ವ್ಯಕ್ತಿಯಲ್ಲಿರುವಂಥ ವಿಶಿಷ್ಟತೆಯ ಬಗ್ಗೆ ನಮಗೆ ತಿಳಿಸಿ ಅದರ ಮುಖಾಂತರ ನಾವು ಕಲಿಯಬೇಕಾಗಿರುವಂಥ ಪಾಠವನ್ನು ಕಲಿಸ್ತೀರಿ ಎಂಬುದಾಗಿ ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೇನ್. ಮತ್ತೊಂದು ಆವರ್ತಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಸ್ವಲ್ಪ ಸಮಯ ಕರ್ತನ ವಾಕ್ಯವನ್ನು ಧ್ಯಾನ ಮಾಡುವಂತರಾಗೋಣ. ಇವತ್ತು ಮಾತನಾಡುವಂಥ ವಿಚಾರ ಅಥವಾ ಇವತ್ತಿನ ಪಾತ್ರಧಾರಿಯ ಹೆಸರು ನೆಹೆಮೀಯನು ಎಂಬುದಾಗಿ. ನೆಹೆಮೀಯನು ಹಳೆ ಒಡಂಬಡಿಕೆಯಲ್ಲಿ ಬರುವಂಥ ಒಬ್ಬ ವಿಶಿಷ್ಟವಾಗಿರುವಂಥ ನಾಯಕನು, ಒಬ್ಬ ವಿಶಿಷ್ಟವಾಗಿರುವಂಥ ಸೇವಕನು ಆಗಿದ್ದಂಥ ವ್ಯಕ್ತಿ. ಈ ನೆಹೆಮೀಯನು ಬಾಬಿಲೋನ್ ಸಂಸ್ಥಾನದಲ್ಲಿ ಪಾನದಾಯಕನಾಗಿ ವಿಶಿಷ್ಟವಾಗಿರುವಂಥ ಅಧಿಕಾರದಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಯು ಆಗಿದ್ದನೆಂಬುದಾಗಿ ನಮ್ಮ ಸತ್ಯವೇದದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ. ಬಟ್ ಈ ನೆಹೆಮೀಯನ ಕುರಿತಾಗಿ ಆತನ ವಿಶಿಷ್ಟವಾಗಿರುವಂಥ ಸ್ವಭಾವಗಳ ಕುರಿತಾಗಿ ನಾವು ಈ ದಿವಸದಲ್ಲಿ ಧ್ಯಾನ ಮಾಡುವಂತರಾಗೋಣ. ಮತ್ತು ಆತನ ಒಂದು ವ್ಯಕ್ತಿತ್ವದ ಮುಖಾಂತರವಾಗಿ, ಆತನ ಸ್ವಭಾವದ ಮುಖಾಂತರವಾಗಿ ನಾವು ಸತ್ಯವೇದದ ಮುಖಾಂತರವಾಗಿ ಏನೆಲ್ಲ ಕಲಿಯೋದ್ರ ಮುಖಾಂತರ ನಾವುಗಳು ಕೂಡ ಆ ವ್ಯಕ್ತಿಯಿಂದ ಅನೇಕ ಆಲೋಚನೆಗಳನ್ನು ಪಡೆಯುವಂತರಾಗಿದ್ದೇವೆ ಎಂಬುದಾಗಿ ಈ ಒಂದು ಸತ್ಯವೇದ ಧ್ಯಾನವನ್ನು ನೋಡೋದ್ರ ಮುಖಾಂತರವಾಗಿ ನಾವು ಈ ಆಲೋಚನೆಯಲ್ಲಿ ಬರುವಂತರಾಗೋಣ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ನೆಹೆಮೀಯನ ಬಗ್ಗೆ ಕಲಿಯುವಂತರಾಗಿದ್ದೇವೆ. ಆದರೆ ನಾವು ಸತ್ಯವೇದದಲ್ಲಿ ನೆಹೆಮೀಯನು ಬರೆದಂಥ ಮೊದಲನೆಯ ಅಧ್ಯಾಯ 2ನೇ ವಚನಗಳಿಂದ ಈ ದಿವಸದ ಧ್ಯಾನವನ್ನು ನಾವು ಪ್ರಾರಂಭಿಸುವಂತರಾಗೋಣ. ನಮ್ಮ ಸತ್ಯವೇದದಲ್ಲಿ ನಾವು ಗಮನಿಸುವಂತರಾಗಿದ್ದೇವೆ. ನೆಹೆಮೀಯನು ಬರೆದಂಥ ಪುಸ್ತಕ 1ನೇ ಅಧ್ಯಾಯ 2ನೇ ವಚನದಿಂದ ನಾನು ಓದುವಂತನಾಗಿದ್ದೇನೆ. ಸಹೋದರರಲ್ಲಿ ಒಬ್ಬನಾದ ಅನನೀಯನು ಬೇರೆ ಕೆಲವರು ಜನರು ಯೆಹೂದದಿಂದ ನನ್ನ ಬಳಿಗೆ ಬಂದರು. ಸೆರೆಯವರೊಳಗೆ ತಪ್ಪಿಸಿಕೊಂಡು ಯೆಹೂದ್ಯರ ಮತ್ತು ಯೆರೂಸಲೇಮಿನ ಸಮಾಚಾರವನ್ನು ನಾನು ಅವರ ಹತ್ತಿರ ವಿಚಾರಿಸುವಲ್ಲಿ ಅವರು ನನಗೆ ಸೆರೆಯೊಳಗೆ ತಪ್ಪಿಸಿಕೊಂಡ ಆ ಸಂಸ್ಥಾನದಲ್ಲಿ ವಾಸಿಸುವವರು ಮಹಾ ಕಷ್ಟ ನಿಂದೆಗಳಿಗೆ ಒಳಗಾಗಿದ್ದಾರೆ ಎಂಬುದಾಗಿ ಅಲ್ಲಿ ತಿಳಿಸಲ್ಪಟ್ಟಂತನಾಗಿದ್ದರು. ಅದೇ ಪ್ರಕಾರವಾಗಿ ಮುಂದುವರಿಸುತ್ತಾ ನಾವು ಓದುವುದಾದರೆ, ಯೆರೂಸಲೇಮಿನ ಪೌಳಿ ಗೋಡೆ ಕೆಡವಲ್ಪಟ್ಟಿದೆ, ಅದರ ಬಾಗಿಲುಗಳು ಬೆಂಕಿಗಳಿಂದ ಸುಡಲ್ಪಟ್ಟಿರುತ್ತವೆ ಎಂಬುದಾಗಿ ಹೇಳಿದರು ಎಂಬುದಾಗಿ. ಇಲ್ಲಿ ಈ ವಿಚಾರವನ್ನು, ಯೆರೂಸಲೇಮಿನ ಕೋಟೆ ಬಾಗಿಲುಗಳು ನಾಶವಾಗಿ ಹೋಗಿದ್ದಾವೆ, ಬೆಂಕಿಯಿಂದ ಸುಡಲ್ಪಟ್ಟಿದ್ದವು ಎಂಬುದಾಗಿ ಈ ನೆಹೆಮೀಯನು ತಿಳಿದಾಗ ಆತನಲ್ಲಿ ಮೊದಲನೇದಾಗಿ ಬಂದಂಥ ವಿಶಿಷ್ಟವಾಗಿರುವಂಥ ಒಂದು ಸ್ವಭಾವ ಏನೆಂಬುದಾಗಿ ನೋಡ್ಕೊಳ್ಳೋದಾದರೆ, ಕಾಳಜಿ ಉಳ್ಳಂಥ ಸ್ವಭಾವ ಮತ್ತು ಪ್ರಾರ್ಥಿಸುವಂಥ ಸ್ವಭಾವ. ಯಾವಾಗ ವಿಚಾರವನ್ನು ತಿಳಿದುಕೊಳ್ತಾನೋ ನೆಹೆಮೀಯನು, ಆತನು ತುಂಬ ದುಃಖಿತನಾಗ್ಬಿಟ್ಟು ಉಪವಾಸವಿದ್ದು ಹತ್ತನು ಎಂಬುದಾಗಿ ನಮ್ಮ ಸತ್ಯವೇದದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ. ಈ ವಿಚಾರವನ್ನು ಕೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುವಂತನಾಗಿದ್ದಾನೆ. ದೇವರೇ, ಯೆರೂಸಲೇಮ್ ಪಟ್ಟಣ ಅನ್ನಂಥದ್ದು ದೇವರ ಸಾನ್ನಿಧ್ಯದಲ್ಲಿ ಇದ್ದಂಥ ಒಂದು ಪಟ್ಟಣವಾಗಿತ್ತು. ಆ ಒಂದು ಪಟ್ಟಣ ಈ ದಿವಸದಲ್ಲಿ ನಾಶವಾಗಿ ಹೋಗಿದೆ. ಅದರ ಕೋಟೆ ಕೊತ್ತಲುಗಳು ಎಲ್ಲವೂ ಕೂಡ ಬೆಂಕಿಯಿಂದ ಸುಟ್ಟು ಹಾಕಲ್ಪಟ್ಟಿದ್ದಾವೆ. ಇದರ ಪರಿಸ್ಥಿತಿ ಈ ರೀತಿಯಾಗಿ ಹೋಗಿದೆಯಲ್ಲ, ನನ್ನ ಜನಗಳು ತುಂಬ ದುಃಖದಲ್ಲಿದ್ದಾರಲ್ಲ, ನನ್ನ ಒಂದು ದೇಶ ಹಾಳಾಗಿ ಹೋಗ್ತಾ ಇದೆಯಲ್ಲ ಎಂಬುದಾಗಿ ತಿಳಿದುಕೊಂಡು ಆತನು ಬಹು ದುಃಖದಿಂದ ಉಪವಾಸ ಬಿದ್ದು ಆತನ ಹತ್ತನು ಎಂಬುದಾಗಿ ನಮ್ಮ ಸತ್ಯವೇದದಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ನೋಡಲಿಕ್ಕೆ ಸಾಧ್ಯ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ಯೋಚಿಸುವಂತರಾಗಿರಬೇಕು. ಆ ಯೆರೂಸಲೇಮ್ ಕೋಟೆ ಕೊತ್ತಲುಗಳು ನಾಶವಾಗುವಂಥ ಸಂದರ್ಭದಲ್ಲಿ, ಆತ ನಾಶವಾದಂಥ ಸಂದರ್ಭದಲ್ಲಿ ಈ ನೆಹೆಮೀಯನ ಕಿವಿಗೆ ಅದು ಮುಟ್ಟಿದಾಗ ಆತನು ಉಪವಾಸ ಇದ್ದು ಹೊತ್ತನು. ಕಾರಣ ಬಂದೇನಂತ ಹೇಳಿದ್ರೆ, ಆತನ ದೇಶ ಅದಾಗಿದ್ದರಿಂದ, ಆತನಿಗೆ ಸ್ವಾಭಿಮಾನ ಇದ್ದಿದ್ದರಿಂದ, ಇದು ನನ್ನ ದೇಶ ನಾಶವಾಗಿ ಹೋಗ್ತಾ ಇದೆಯಲ್ಲ, ಈ ಕೋಟೆ ಕೊತ್ತಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿದ್ದಾವಲ್ಲ ಎಂಬುದಾಗಿ ಬಹು ಭಾರವುಳ್ಳವನಾಗಿ ಹತ್ತನು ಮತ್ತು ಉಪವಾಸ ಮಾಡಿದನೆಂಬುದಾಗಿ ನಮ್ಮ ಸತ್ಯವೇದದಲ್ಲಿ ನೋಡಲಿಕ್ಕೆ ಸಾಧ್ಯ. ಇವತ್ತು ಲೋಕದಲ್ಲಿರುವಂಥ ಅನೇಕ ಜನಗಳು ಯಾವ ರೀತಿಯಾಗಿ ಯೆರೂಸಲೇಮ್ ಕೋಟೆ ಕೊತ್ತಲುಗಳು ನಾಶವಾಗಿ ಹೋಗಿದ್ದಾವೋ, ಇವತ್ತು ಪ್ರಪಂಚದಲ್ಲಿರುವಂಥ ಅನೇಕ ಜನಗಳು ಕೂಡ ಈ ಪಾಪದ ಬಲೆಯಲ್ಲಿ ಸಿಕ್ಕಿ ನಾಶವಾಗುವಂಥ ವ್ಯಕ್ತಿಗಳಾಗಿದ್ದಾರೆ. ಮೋಸದ ಬಲೆಗೆ ಸಿಕ್ಕಿ ನಾಶವಾಗುವಂತರಾಗಿದ್ದಾರೆ. ಮತ್ತು ಲೋಕದಲ್ಲಿ ತಮ್ಮ ಜೀವಿತಗಳನ್ನು
ಈ ಲೋಕದ ಆಲೋಚನೆಗಳಿಗೆ ಅನುಸಾರವಾಗಿ ನಡೆಸಿಕೊಳ್ಳುವುದರ ಮುಖಾಂತರವಾಗಿ ತಮ್ಮ ಜೀವಿತಗಳನ್ನು ಸಂಪೂರ್ಣವಾಗಿ ಸುಟ್ಟು ಹಾಕೊಳ್ಳುವಂತರಾಗಿದ್ದಾರೆ, ತಮ್ಮ ಜೀವಿತಗಳನ್ನು ನಾಶ ಮಾಡಿಕೊಳ್ಳುವಂತರಾಗಿದ್ದಾರೆ. ಅಂಥ ಸಂದರ್ಭಗಳಲ್ಲಿ ನಾವು ನೆಹೆಮೀಯನ ರೀತಿಯಾಗಿ ಆ ಜನಗಳಿಗೋಸ್ಕರವಾಗಿ ಯಾವ ರೀತಿಯಾಗಿ ನಮ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಎಂಬುದಾಗಿ ಯೋಚಿಸುವಂತರಾಗಿರಬೇಕು. ನೆಹೆಮೀಯನ ಕುರಿತಾಗಿ ನಾವು ನೋಡ್ತೇವೆ, ಅಲ್ಲಿರುವಂಥ ಕೋಟೆ ಕೊತ್ತಲುಗಳು ಮುರಿದು ಹಾಕಲ್ಪಟ್ಟಂಥ ಸಂದರ್ಭದಲ್ಲಿ, ಬೆಂಕಿಯಿಂದ ಸುಡಲ್ಪಟ್ಟಂಥ ಸಂದರ್ಭದಲ್ಲಿ ಆತನು ವಿಚಾರವನ್ನು ಕೇಳಿ ಬಹುದುಃಖದಲ್ಲಿ ಆತನು ಎದ್ದು ಎಂಬುದಾಗಿ, ಉಪವಾಸ ಮಾಡಿದನು ಎಂಬುದಾಗಿ ನಮ್ಮ ಸತ್ಯವೇದದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ. ಆತನು ಬಹುಘೋರವಾಗಿ ಅತ್ತನು ಉಪವಾಸ ಮಾಡಿದನು, ದೇವರಲ್ಲಿ ಪ್ರಾರ್ಥನೆ ಮಾಡಿದನು. ಎಂಥ ದುರ್ಪರಿಸ್ಥಿತಿಗಳು ಆ ದೇಶಕ್ಕೆ ಈಡಾಗಿದೆ ದೇವರೆಂಬುದಾಗಿ ಕರ್ತನಲ್ಲಿ ಪ್ರಾರ್ಥನೆ ಮಾಡಿದೆಂಬುದಾಗಿ ನೋಡುವಂತರಾಗಿದ್ದೇವೆ. ಇವತ್ತು ಲೋಕದಲ್ಲಿರುವಂಥ ಜನಗಳ ಬಗ್ಗೆ ಇವತ್ತು ನಮಗೆ ಯಾವ ಕಾಳಜಿ ಇದೆ ಎಂಬುದಾಗಿ ನಾವು ಯೋಚಿಸುವಂಥವರಾಗಿರಬೇಕು. ಲೋಕದಲ್ಲಿ ಅನೇಕ ಜನಗಳು ಅನೇಕ ರೀತಿಯಾಗಿರುವಂತಹ ಮುರಿಯಲ್ಪಡುವಿಕೆಯಲ್ಲಿ ಲೋಕದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಕೋಟೆ ಕೊತ್ತಲುಗಳು ಯಾವ ರೀತಿಯಾಗಿ ಮುರಿಯಲ್ಪಟ್ಟಿದ್ದಾವೋ ಇವತ್ತು ಲೋಕದಲ್ಲಿ ಅನೇಕ ಜನಗಳು ರೋಗಗಳಿಂದ ಮುರಿಯಲ್ಪಟ್ಟಂಥ ವ್ಯಕ್ತಿಗಳಾಗಿದ್ದಾರೆ. ಪಾಪಗಳಿಂದ ಅವರು ಪ್ರೇರೇಪಿತರಾಗಿ ನಾಶ ಆಗುವಂಥ ಅಂಚಿಗಳಲ್ಲಿದ್ದಾರೆ. ಸತ್ಯದ ತಿಳುವಳಿಕೆಗಳಲ್ಲದೆ ಪಾಪವನ್ನೇ ಪ್ರೀತಿಸುವಂಥವರಾಗಿದ್ದಾರೆ. ಲೋಕದಲ್ಲಿ ನರಕದ ಗುಂಡಿಯ ಒಳಗೆ ಹೋಗುವಂಥ ಪರಿಸ್ಥಿತಿಗಳಲ್ಲಿ ಈ ಲೋಕದಲ್ಲಿರುವಂಥ ಜನಗಳಿದ್ದಾರೆ. ಅವರ ವಿಚಾರಗಳಿಗೋಸ್ಕರವಾಗಿ ನಾವು ಯಾವತ್ತಾದರೂ ಹತ್ತಿದ್ದೀವ? ಅವರುಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿದ್ದೀವ? ನೆಹೆಮೀಯನ ರೀತಿಯಾಗಿ ಅವರುಗಳಿಗೋಸ್ಕರವಾಗಿ ದೇವರಲ್ಲಿ ಭಿನ್ನಹವನ್ನು ಇಟ್ಟಿದ್ದೇವೆ ಎಂಬುದಾಗಿ ನಾವುಗಳು ನಮ್ಮ ಜೀವಿತಗಳನ್ನು ಪರೀಕ್ಷೆ ಮಾಡಿಕೊಳ್ಳುವಂಥ ವ್ಯಕ್ತಿಗಳಾಗಿರಬೇಕು. ಇವೆಲ್ಲ ವಿಚಾರಗಳನ್ನು ಕೇಳಿ ನೆಹೆಮೀಯನು ವಿಶೇಷವಾದ ರೀತಿಯಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ದೇವರೇ, ಇಂಥ ಪರಿಸ್ಥಿತಿಗಳಾಗಿದೆ, ಇಂಥ ಜನಗಳು ಅಂದರೆ ಅಲ್ಲಿರುವಂಥ ಕೋಟೆ ಕೊತ್ತಲುಗಳು ನಾಶವಾಗಿದ್ದಾವೆ, ಅಲ್ಲಿ ಜನಗಳು ಮುಂದೆ ವಾಸ ಮಾಡಲಿಕ್ಕೂ ಕೂಡ ಸಾಧ್ಯ ಆಗದಿರುವಂಥ ಪರಿಸ್ಥಿತಿಗಳಾಗ್ತದೆ. ದಯಮಾಡಿ ನೀವೇ ಏನಾದರೂ ಆಶೀರ್ವಾದ ಮಾಡ್ರಿ ಎಂಬುದಾಗಿ ನೆಹೆಮೀಯನು ಪ್ರಾರ್ಥನೆ ಮಾಡಿದ್ನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಪ್ರಾರ್ಥನೆ ಮಾಡಿದ ತರುವಾಯ ನೆಹೆಮೀಯನು ಒಂದು ವಿಶೇಷವಾಗಿರುವಂಥ ಒಂದು ತೀರ್ಮಾನಕ್ಕೆ ಆತನು ಬರುವಂತನಾಗಿದ್ದಾನೆ. ಆ ತೀರ್ಮಾನ ಯಾವುದೆಂಬುದಾಗಿ ನೋಡ್ಕೊಳ್ಳೋದಾದರೆ ನೆಹೆಮೀಯನ ಒಂದು ವಿಶಿಷ್ಟವಾಗಿರುವಂಥ ಎರಡನೇ ಗುಣ, ಅದು ತ್ಯಾಗಮಯವಾಗಿರುವಂಥ ಗುಣ. ಎರಡನೇ ಗುಣ ತ್ಯಾಗ ಉಳ್ಳಂಥ ವ್ಯಕ್ತಿತ್ವ. ಆತನು ಏನು ತ್ಯಾಗ ಮಾಡದೆಂಬುದಾಗಿ ನೋಡೋದಾದರೆ ನಮ್ಮ ಸತ್ಯವೇದದಲ್ಲಿ ನೆಹೆಮೀಯನ ಬರೆದಂಥ ಪುಸ್ತಕದಲ್ಲಿ 2ನೇ ಅಧ್ಯಾಯ 5ನೇ ವಚನ ಈ ರೀತಿಯಾಗಿ ಓದುವಂತರಾಗಿದ್ದೇವೆ. ಅರಸನಿಗೆ ರಾಜನ ಚಿತ್ತವಿರುವುದಾದರೆ ಮತ್ತು ತಮ್ಮ ಸೇವಕರು ತಮ್ಮ ದೃಷ್ಟಿಯಲ್ಲಿ ದಯಾಪಾತ್ರರಾಗಿದ್ದರೆ ನನ್ನ ಪಿತೃಗಳ ಸಮಾಧಿಗಳಿರುವ ಪಟ್ಟಣವನ್ನು ತಿರುಗಿ ಕಟ್ಟುವುದಕ್ಕೋಸ್ಕರ ಯೆಹೂದ ದೇಶಕ್ಕೆ ಹೋಗಲು ನನಗೆ ಅಪ್ಪಣೆ ಆಗಬೇಕು ಎಂದು ಹೇಳಿದ್ದೇನೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಾವು ಧ್ಯಾನಿಸುವಂತರಾಗಿದ್ದೇವೆ. ನೆಹೆಮೀಯನು ಒಬ್ಬ ಉನ್ನತವಾಗಿರುವಂಥ ಅಧಿಕಾರ ಸ್ಥಾನದಲ್ಲಿದ್ದಂಥವನು. ಪಾನ ಸೇವಕನಾಗಿ ಸಂಸ್ಥಾನದ ಅರಮನೆಯಲ್ಲಿ ಆತನು ಕೆಲಸ ಮಾಡಿರುವಂಥ ವ್ಯಕ್ತಿಯಾಗಿದ್ದನು. ಆದರೆ ಯಾವಾಗ ತನ್ನ ದೇಶದ ಪರಿಸ್ಥಿತಿ ಈ ರೀತಿಯಾಗಿದೆ ಎಂಬುದಾಗಿ ಆತನು ತಿಳಿಯಲ್ಪಟ್ಟನೋ ಆಗ ತನ್ನ ಸ್ವಂತ ಕೆಲಸವನ್ನು ಬಿಟ್ಟು, ಸಂಸ್ಥಾನದಲ್ಲಿ ಸಂತೋಷವಾಗಿರುವಂಥ ಹುದ್ದೆಯನ್ನು ಬಿಟ್ಟು ಅಲ್ಲಿ ಆ ಒಂದು ಕೋಟೆ ಕೊತ್ತುಗಳನ್ನು ಕಟ್ಟುವಂಥ ಕೆಲಸಕ್ಕೆ ನಾನು ಹೋಗ್ತೀನಿ ಸ್ವತಃ ಎಂಬುದಾಗಿ ಆತನು ತನ್ನ ಜೀವಿತವನ್ನು ತ್ಯಾಗ ಮಾಡಿದನೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇವತ್ತು ನಾವು ಯೋಚನೆ ಮಾಡುವಂತರಾಗಿದ್ದೇವೆ, ಇವತ್ತು ನಾವು ನಮ್ಮ ಲೋಕದಲ್ಲಿರುವಂಥ ಜನಗಳಿಗೋಸ್ಕರವಾಗಿ, ಅವರ ರಕ್ಷಣೆಗೋಸ್ಕರವಾಗಿ, ಅವರನ್ನು ಕಟ್ಟುವುದಕ್ಕೋಸ್ಕರವಾಗಿ ಯಾವ ತ್ಯಾಗವನ್ನು ಮಾಡ್ತಾ ಇದ್ದೇವೆ ಎಂಬುದಾಗಿ ಯೋಚಿಸುವಂಥ ವ್ಯಕ್ತಿಗಳು ನಾವು ಆಗಿರಬೇಕು. ನೆಹೆಮೀಯನು ಕೋಟೆಗಳು ಕೊತ್ತಲುಗಳು ನಾಶ ಆಗ್ತಾ ಇದ್ದೇವನ್ನಂಥ ವಿಚಾರ ಕೇಳಿದಾಗಿ ಆತನ ಮನಸ್ಸನ್ನು ನೋಯಿಸ್ಕೊಂಡು ಆತನು ತನ್ನ ಸ್ವಂತ ಉದ್ಯೋಗವನ್ನು ಬಿಟ್ಟು, ತನ್ನ ಉನ್ನತವಾಗಿರುವಂಥ ಪದವಿಯನ್ನು ಬಿಟ್ಟು ತ್ಯಾಗವನ್ನು ಮಾಡಿ ಆ ಕೋಟೆ ಕಟ್ಟುವುದಕ್ಕೋಸ್ಕರವಾಗಿ ಸಿದ್ಧನಾದ್ನೋ. ಇವತ್ತು ಲೋಕದಲ್ಲಿರುವಂಥ ಜನಗಳ ಮನಸ್ಸನ್ನು ಕಟ್ಟುವುದಕ್ಕೋಸ್ಕರವಾಗಿ, ಲೋಕದಲ್ಲಿರುವಂಥ ಪಾಪದಲ್ಲಿರುವಂಥ ಜನಗಳನ್ನು ಸತ್ಯದ ಕಡೆಗೆ ನಡೆಸೋದಕ್ಕೋಸ್ಕರವಾಗಿ, ಲೋಕದಲ್ಲಿ ಸಮಾಧಾನ ಹುಟ್ಟಿಸೋದಕ್ಕೋಸ್ಕರವಾಗಿ ನಾವು ನಮ್ಮ ಜೀವಿತಗಳಲ್ಲಿ ಯಾವ ತ್ಯಾಗವನ್ನು ಮಾಡ್ತಾ ಇದ್ದೇವೆ ಎಂಬುದಾಗಿ ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳುವಂಥವರಾಗಿರಬೇಕು. ನಾವು ಮದರ್ ತೆರೇಸಾ ಬಗ್ಗೆ ನಾವು ನೋಡಿದ್ದೇವೆ. ಅವರು ಹೊರದೇಶದವರು ನಮ್ಮ ಭಾರತ ದೇಶಕ್ಕೆ ಬಂದು ಅನೇಕ ರೋಗಿಗಳನ್ನು ಅವರು ವಾಸಿ ಮಾಡೋದಕ್ಕೋಸ್ಕರವಾಗಿ ಪ್ರಯತ್ನ ಮಾಡಿದ್ರು. ಅನೇಕ ಕುಷ್ಠರೋಗಿಗಳನ್ನು ಅವರು ಮುಟ್ಟಿ ಅವರ ರೋಗಗಳಿಗೆ ಆರೋಗ್ಯ ನೀಡುವಂಥ ರೀತಿಯಲ್ಲಿ ಬೇಕಾಗಿರುವಂಥ ಚಿಕಿತ್ಸೆಯನ್ನು ಅವರು ಒದಗಿಸಿಕೊಟ್ರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಆಗಿನ ಕಾಲದಲ್ಲಿ ಕುಷ್ಠರೋಗ ಅನ್ನೋಂಥದ್ದು ತುಂಬ ಹೀನವಾಗಿರುವಂಥ ರೋಗ. ಯಾರು ಕೂಡ ಅವರ ಹತ್ತಿರ ಸೇರಿಸ್ತಾ ಇದ್ದಿದ್ದಂಥ ಕಾಲ ಅದು. ಯಾರು ಕೂಡ ಅವರನ್ನು ಸೇರಿಸ್ಕೊಳ್ಳದೆ ಅವರನ್ನು ದೂರ ಇಡುತ್ತಿದ್ದಂಥ ಕಾಲದಲ್ಲಿ ಆ ಮದರ್ ತೆರೇಸವರು ಬಂದು ಅಲ್ಲಿರುವಂಥ ಅನೇಕ ಕುಷ್ಠರೋಗಿಗಳನ್ನು ಭೇಟಿ ಮಾಡಿ ಆ ಕುಷ್ಠರೋಗಿಗಳನ್ನು ತನ್ನ ಸನಿಹಕ್ಕೆ ಕರೆದು ಅವರಿಗೆ ಗಾಯಗಳನ್ನು ಕಟ್ಟಿ ವಾಸಿ ಮಾಡೋದಕ್ಕೋಸ್ಕರವಾಗಿ ಮನಸ್ಸು ಮಾಡಿದಂಥವಳು ಆ ಮದರ್ ತೆರೇಸಾ ತಾಯಿಯವರು.
ಕಾರಣ ಅವರು ತಮ್ಮ ಜೀವಿತವನ್ನು ತ್ಯಾಗ ಮಾಡಿದ್ರು ಸಮಾಜ ಸೇವೆಗೋಸ್ಕರವಾಗಿ. ಇವತ್ತು ಪ್ರಪಂಚದಲ್ಲಿ ಈ ರೀತಿಯಾಗಿರುವಂಥ ಅನೇಕ ವ್ಯಕ್ತಿಗಳು ತಮ್ಮ ಕೆಲಸವನ್ನು ಬಿಟ್ಟು, ತಮ್ಮ ವಿಶೇಷವಾಗಿರುವಂಥ ಪದವಿಯನ್ನು ಬಿಟ್ಟು ಲೋಕದ ಸಮಾಜ ಕಲ್ಯಾಣಕ್ಕೋಸ್ಕರವಾಗಿ ತಮ್ಮ ಜೀವಿತಗಳನ್ನೇ ತ್ಯಾಗ ಮಾಡಿರುವಂಥದ್ರ ಬಗ್ಗೆ ನಾವು ನೋಡಲಿಕ್ಕೆ ಸಾಧ್ಯ. ಮದರ್ ತೆರೆಸರು ಕೂಡ ಲೋಕದ ಸಮಾಜಕ್ಕೋಸ್ಕರವಾಗಿ ಅವರಲ್ಲಿರುವಂಥ ಎಲ್ಲವನ್ನು ಕೂಡ ತ್ಯಾಗ ಮಾಡಿ ಈ ಒಂದು ಸಮಾಜ ಸೇವೆ ಕೆಲಸಕ್ಕೋಸ್ಕರವಾಗಿ ಅವರು ಬಂದರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇವತ್ತು ಪ್ರಪಂಚದಲ್ಲಿರುವಂಥ ಅನೇಕ ನಾಯಕರುಗಳು ಕೂಡ ಅದೇ ಪ್ರಕಾರವಾಗಿ ಲೋಕದ ಸಂರಕ್ಷಣೆಗೋಸ್ಕರವಾಗಿ, ಲೋಕದ ಏಳಿಗೆಗೋಸ್ಕರವಾಗಿ ಅನೇಕ ಜನಗಳು ತಮ್ಮ ಜೀವವನ್ನು ತೆತ್ತಿದ್ದಾರೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅನೇಕ ಜನಗಳು, ಧಾರ್ಮಿಕ ನಾಯಕರುಗಳು ಕೂಡ ಲೋಕದಲ್ಲಿ ಧಾರ್ಮಿಕ ಸುಧಾರಣೆ ಸಿಕ್ಕಲು ಎಂಬುದಾಗಿ ಅನೇಕ ಜನಗಳು ಹೋರಾಟ ಮಾಡಿದ್ರು ಎಂಬುದಾಗಿಯೂ ತಮ್ಮ ಜೀವಿತಗಳನ್ನು ತ್ಯಾಗ ಮಾಡಿದ್ರು ಎಂಬುದಾಗಿ ಕೂಡ ನೋಡುವಂತರಾಗಿದ್ದೇವೆ. ನಾವು ಸ್ವಾತಂತ್ರ್ಯ ಹೋರಾಟಗಾರರ ಕುರಿತಾಗಿ ನಾವು ನೋಡೋದಾದರೆ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ತಮ್ಮ ಸ್ವಂತ ಜೀವಿತವನ್ನೇ ಅನೇಕ ವ್ಯಕ್ತಿಗಳು ಸಮರ್ಪಣೆಯನ್ನು ಮಾಡಿದ್ರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅನೇಕ ಜನಗಳು ತಮ್ಮ ಸ್ವಂತ ಜೀವಿತವನ್ನು ಈ ಲೋಕಕ್ಕೋಸ್ಕರವಾಗಿ ಅವರು ಕೊಟ್ಟರು ಎಂಬುದಾಗಿ, ಹುತಾತ್ಮರಾದರು ಎಂಬುದಾಗಿ ಕೂಡ ನಾವು ಗಮನಿಸುವಂತರಾಗಿದ್ದೇವೆ. ಅದೇ ಪ್ರಕಾರವಾಗಿ ನೆಹೆಮೀಯನು ನನ್ನ ದೇಶಕ್ಕೋಸ್ಕರವಾಗಿ ನಾನು ನನ್ನ ಪದವಿಯನ್ನು ಬಿಟ್ಟು ಆ ದೇಶಕ್ಕೆ ಹೋಗಿ ನನಗೆ ಆಗುವಂಥ ಕೆಲಸವನ್ನು ಮಾಡಿ ನಾನು ಆ ದೇಶಕ್ಕೆ ಆಗುವಂತಹ ಸಹಾಯಗಳನ್ನು ಮಾಡಬೇಕೆಂಬುದಾಗಿ ಆತನು ಬಯಸ್ಕೊಂಡಂಥ ವ್ಯಕ್ತಿಯಾಗಿದ್ನು. ಇವತ್ತು ನಾವುಗಳು ಕೂಡ ಈ ಲೋಕದಲ್ಲಿರುವಂಥ ಜನಗಳ ಏಳಿಗೆಗೋಸ್ಕರವಾಗಿ, ಲೋಕದಲ್ಲಿರುವಂಥ ಜನಗಳ ರಕ್ಷಣೆಗೋಸ್ಕರವಾಗಿ, ಲೋಕದಲ್ಲಿರುವಂಥ ಜನಗಳ ಶಾಂತಿಗೋಸ್ಕರವಾಗಿ ಇವತ್ತು ನಾವು ಯಾವ ತ್ಯಾಗವನ್ನು ಮಾಡ್ತಾ ಇದ್ದೀವಿ ಎಂಬುದಾಗಿ ನಾವು ಯೋಚಿಸುವಂತರಾಗಿರಬೇಕು. ಪ್ರಿಯ ದೇವರ ಮಕ್ಕಳೇ, ದೇವರು ನಮಗೆ ಕೊಡಲ್ಪಟ್ಟಂಥ ಎಲ್ಲ ಕಾರ್ಯಗಳಲ್ಲೂ ಕೂಡ ನಾವು ತ್ಯಾಗಮಯರಾಗಿರುವಂತರಾಗಿರಬೇಕು. ನಮ್ಮ ಹತ್ರ ಹಣ ಇರುವುದಾದರೆ ಆ ಹಣದ ಮುಖಾಂತರವಾಗಿ ಸಮಾಜಕ್ಕೆ ಒಳಿತಾಗುತ್ತೆ ಎಂಬುದಾಗಿ ಬಯಸುವುದಾದರೆ ಖಂಡಿತವಾಗಿಯೂ ಅದರ ಮುಖಾಂತರವಾಗಿ ಕೂಡ ನಾವುಗಳು ಈ ಲೋಕದ ಏಳಿಗೆಗೋಸ್ಕರವಾಗಿ ಕೆಲಸ ಮಾಡುವಂತರಾಗಿರಬೇಕು. ನಾವು ಅದನ್ನು ಕೂಡ ತ್ಯಾಗ ಮಾಡುವಂತರಾಗಿರಬೇಕು. ನಮ್ಮ ಜ್ಞಾನದ ಮುಖಾಂತರವಾಗಿ ಲೋಕದಲ್ಲಿ ಸಮಾಧಾನ ಸಿಕ್ಕುತ್ತೆ ಎಂಬುದಾಗಿ ಹೇಳೋದಾದರೆ ನಮ್ಮ ಜ್ಞಾನವನ್ನು ಕೂಡ ಈ ಸಮಾಜದ ಏಳಿಗೆಗೋಸ್ಕರವಾಗಿ ನಾವು ತ್ಯಾಗ ಮಾಡುವಂತರಾಗಿರಬೇಕು. ದೇವರು ನಮಗೆ ಕೊಡಲ್ಪಟ್ಟಂಥ ತನು ಮನ ಧನದಲ್ಲೂ ಕೂಡ ಈ ಲೋಕದಲ್ಲಿರುವಂಥ ಜನಗಳ ಹಿತಕ್ಕೋಸ್ಕರವಾಗಿ ದುಡಿಯುವಂಥ ಮಕ್ಕಳುಗಳು ನಾವಾಗಿರಬೇಕು. ಇವತ್ತು ಲೋಕದಲ್ಲಿರುವಂಥ ಅನೇಕ ಜನಗಳು ಸತ್ಯದೇವರನ್ನು ತಿಳ್ಕೊಳ್ಳೋದಾಗಿ ಇವತ್ತು ಲೋಕದಲ್ಲಿ ನಾಶವಾಗಿ ಹೋಗ್ತಾ ಇದ್ದಾರೆ. ಬಟ್ ಅವರ ವಿಚಾರದಲ್ಲಿ ಇವತ್ತು ನಾವು ಯಾವ ತ್ಯಾಗವನ್ನು ಮಾಡ್ತಾ ಇದ್ದೇವೆ? ನಾವು ಯಾವ ರೀತಿಯಾಗಿ ಜನಗಳಿಗೆ ಸುವಾರ್ತೆ ಸೇವೆಯನ್ನು ಮಾಡ್ತಾ ಇದ್ದೇವೆ? ಆ ಜನಗಳಿಗೆ ಸತ್ಯದೇವರ ಪರಿಚಯವನ್ನು ಮಾಡ್ತಾ ಇದ್ದೇವೆ? ಈ ಲೋಕವನ್ನು ಸೃಷ್ಟಿ ಮಾಡಿರುವಂಥ ದೇವರು ಒಬ್ಬನೇ ಎಂಬುದಾಗಿ ಯಾವ ರೀತಿಯಾಗಿ ನಾವು ತಿಳಿಸ್ತಾ ಇದ್ದೇವೆ? ನಾವು ಅರ್ಥ ಮಾಡ್ಕೊಳ್ಳುವಂತರಾಗಿರಬೇಕು. ಯೇಸು ಸ್ವಾಮಿ ಲೋಕಕ್ಕೆ ಬಂದಂಥ ಉದ್ದೇಶ ಲೋಕದಲ್ಲಿರುವಂಥ ಎಲ್ಲ ಮಾನವರನ್ನ ಪಾಪಗಳನ್ನು ಬಿಡಿಸಿ ಆ ಎಲ್ಲ ಮಾನವರನ್ನ ಪರಲೋಕ ರಾಜ್ಯಕ್ಕೆ ಸೇರಿಸಬೇಕನ್ನಂಥ ಮಹಾ ಆಕಾಂಕ್ಷೆ ಉಳ್ಳಿ ಯೇಸು ಸ್ವಾಮಿ ಅವರು ಈ ಲೋಕಕ್ಕೆ ಬಂದಂಥವರಾಗಿದ್ದರು. ಅದಕ್ಕೋಸ್ಕರವಾಗಿ ನಮಗೋಸ್ಕರವಾಗಿ ಅವರು ದೇವರಾಗಿದ್ದಂಥವ್ರು ಮನುಷ್ಯರಾಗಿ ಬಂದು ನಮಗೋಸ್ಕರವಾಗಿ ಪ್ರಾಣ ಕೊಟ್ಟಿರುವಂಥದ್ದು ಅದು ವಿಶೇಷವಾಗಿರುವಂಥ ಮಹಾತ್ಯಾಗ. ಆ ಯೇಸು ಸ್ವಾಮಿ ಮಾಡಿರುವಂಥ ಮಹಾತ್ಯಾಗವನ್ನು ತಿಳಿದುಕೊಂಡು ಇವತ್ತು ಆ ದೇವರು ಅಪೇಕ್ಷೆ ಪಡುವಂಥದ್ದು ಒಂದೇ, ಲೋಕದಲ್ಲಿರುವಂಥ ಎಲ್ಲ ಮಕ್ಕಳುಗಳ ಪರಲೋಕ ರಾಜ್ಯಕ್ಕೆ ಬರಬೇಕೆಂಬುದಾಗಿ. ಆ ಸತ್ಯದೇವರ ಬಗ್ಗೆ ಇವತ್ತು ಲೋಕದಲ್ಲಿ ಅನೇಕ ಜನಗಳಿಗೆ ಗೊತ್ತಾಗದಾಗೆ ಅನೇಕ ಜನಗಳು ಪಾಪದ ಗುಂಡಿಯಲ್ಲಿದ್ದಾರೆ, ಅನೇಕ ಜನಗಳು ನರಕದ ಗುಂಡಿಯಲ್ಲಿದ್ದಾರೆ, ಸತ್ಯದ ತಿಳುವಳಿಕೆ ಇಲ್ಲದಾಗೆ ನಾಶದ ಅಂಚಿನಲ್ಲಿದ್ದಾರೆ. ಅಂಥ ಜನಗಳಿಗೆ ನಾವು ದೇವರ ವಾಕ್ಯವನ್ನು ತಿಳಿಸೋದಕ್ಕೋಸ್ಕರವಾಗಿ, ಕರ್ತನ ದೇವರ ಆಲೋಚನೆಗಳನ್ನು ತಿಳಿಸೋದಕ್ಕೋಸ್ಕರವಾಗಿ ನಾವು ಯಾವ ಮಹಾತ್ಯಾಗವನ್ನು ಮಾಡ್ತಾ ಇದ್ದೀವಿ ಎಂಬುದಾಗಿ ನಮ್ಮನ್ನು ವೇಚಿಸಿಕೊಳ್ಳುವಂತರಾಗಿರಬೇಕು. ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ವಾಕ್ಯಕ್ಕನುಸಾರವಾಗಿ ನೆಹೆಮೀಯನು ಯಾವ ರೀತಿಯಾಗಿ ತ್ಯಾಗವನ್ನು ಬಯಸಿ ತನ್ನ ದೇಶದ ಸುಭಿಕ್ಷೆಯನ್ನು ಬಯಸಿದ್ನೋ, ಇವತ್ತು ಲೋಕದಲ್ಲಿ ಅನೇಕ ಜನಗಳು ಪಾಪದಲ್ಲಿ ಇರುವುದರಿಂದ ಆ ಪಾಪದಲ್ಲಿರುವಂಥ ಜನಗಳನ್ನು ಸತ್ಯದೇವರಾಗಿರುವಂಥ ಯೇಸು ಸ್ವಾಮಿಯವರ ಕುರಿತಾಗಿ ಅವರಿಗೆ ಮಾಹಿತಿಗಳನ್ನು ಕೊಟ್ಟು ಸತ್ಯದೇವರು ಯೇಸು ಸ್ವಾಮಿ ಎಂಬುದಾಗಿ ತಿಳಿಸೋದ್ರ ಮುಖಾಂತರವಾಗಿ ಆ ಜನಗಳಿಗೆ ಸಮಾಧಾನ ದೊರಕಿಸಿಕೊಡ್ಲಿ ಎಂಬುದಾಗಿ ನಾವುಗಳು ಅವರಿಗೆ ಸೇವೆಯನ್ನು ಮಾಡುವಂಥ ಒಂದು ಸಮಯ ಇದಾಗಿದೆ. ಅಂಥ ಸಂದರ್ಭಗಳಲ್ಲಿ ನಾವು ಯಾವ ರೀತಿಯಾಗಿ ತ್ಯಾಗಮಯವಾಗಿರುವಂಥ ಜೀವಿತದ ಮುಖಾಂತರವಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಎಂಬುದಾಗಿ ನಾವು ಯೋಚಿಸುವಂತರಾಗಿರಬೇಕು. ಅದೇ ಪ್ರಕಾರವಾಗಿ ನಮ್ಮ ಸತ್ಯವೇದದಲ್ಲಿ ನೋಡಲಿಕ್ಕೆ ಸಾಧ್ಯ. ಈ ನೆಹೆಮೀಯನು ತ್ಯಾಗ ಮಾಡಿದ್ದು ನಂತರವಾಗಿ ಆ ಯೆರೂಸಲೇಮ್ ಪಟ್ಟಣಕ್ಕೆ ಹೋದ್ನು. ಯೆರೂಸಲೇಮ್ ಪಟ್ಟಣಕ್ಕೆ ಹೋದಾದ ನಂತರವಾಗಿ ಆತನು ಶ್ರಮಿಸಿದನು ಎಂಬುದಾಗಿ ನೋಡ್ತೇವೆ. ಕೋಟೆ ಕಟ್ಟುವಂಥದ್ದು ಈಸಿಯಾಗಿರುವಂಥ ಕೆಲಸ ಅಲ್ಲ, ಗೋಡೆ ಕಟ್ಟುವಂಥದ್ದು ಈಸಿಯಾಗಿರುವಂಥ ಕೆಲಸವಲ್ಲ. ಆ ಕೋಟೆಗಳನ್ನು ಕಟ್ಟುವಂಥ ಸಂದರ್ಭದಲ್ಲಿ, ಗೋಡೆಗಳನ್ನು ಕಟ್ಟುವಂಥ ಸಂದರ್ಭದಲ್ಲಿ ಅನೇಕ ಜನಗಳು ಅವರಿಗೆ ವಿರೋಧ ಮಾಡಿದ್ರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಕೋಟೆ ಕಟ್ಟುತ್ತಿರುವಂಥ ಸಂದರ್ಭದಲ್ಲಿ ಅನೇಕ ಜನಗಳು ಅವರಿಗೆ ಹೀಯಾಳಿಸಿದರು. ನಾವು 4ನೇ ಅಧ್ಯಾಯ ನೆಹೆಮೀಯನ ಪುಸ್ತಕ 4ನೇ ವಚನ ಹೇಳ್ತದೆ, ನಮ್ಮ ದೇವರು ಕೇಳು, ಅವರು ನಮ್ಮನ್ನು ಹೀಯಾಳಿಸುತ್ತಾರೆ, ಈ ನಿಂದೆಯನ್ನು ಅವರ ತಲೆ ಮೇಲೆ ಬರಮಾಡು ಅಂತ ಹೇಳಿದ್ರೆ ಅನೇಕ ಜನಗಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ
ಅವರು ಕೋಟೆ ಕಟ್ಟುತ್ತಿರುವಂಥ ಸಂದರ್ಭದಲ್ಲಿ ಅವರನ್ನು ಹೀಯಾಳಿಸ್ತಾ ಇದ್ದಾರೆ. ಈ ಕೋಟೆ ಇವತ್ತೇ ಬಿದ್ದೋಗ್ಬಿಡುತ್ತೆ ಎಂಬುದಾಗಿ ಅನೇಕ ಸಂದರ್ಭಗಳಲ್ಲಿ ಅವರನ್ನು ಹೀಯಾಳಿಸಿ ಮಾತಾಡೋದ್ರ ಮುಖಾಂತರವಾಗಿ ಅವರು ಮಾಡುವಂಥ ಕೆಲಸವನ್ನು ಅವರನ್ನು ಕುಗ್ಗಿಸಲಿ ಎಂಬುದಾಗಿ ಈ ಮಾತುಗಳಿಂದ ಅವರನ್ನು ಪ್ರೇರೇಪಿಸಿ ಅವರನ್ನು ಕುಗ್ಗಿಸುವಂಥ ಕೆಲಸ ಮಾಡ್ತಾ ಇದ್ರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆದಾಗಿ ಕೂಡ ಆ ನೆಹೆಮೀಯನು ಯಾವುದೇ ಥರವಾದ ರೀತಿಯಲ್ಲಿ ವಿರೋಧಿಗಳ ಮಾತುಗಳನ್ನು ತಲೆ ಕೆಡಿಸ್ಕೊಳ್ಳೋದಾಗೆ ಅವನು ಆತನ ಸಂಗಡಿಗರ ಜೊತೆಯಲ್ಲಿ ಆ ಕೋಟೆ ಕೆಲಸ ಕಟ್ಟುವುದಕ್ಕೋಸ್ಕರವಾಗಿ ಆತ ಕೋಟೆ ಕೆಲಸವನ್ನು ಮಾಡೋದಕ್ಕೋಸ್ಕರವಾಗಿ ಮನಸ್ಸು ಉಳ್ಳವನಾಗಿ ಆತನ ಕೆಲಸವನ್ನು ಮಾಡಿದ್ನು ಎಂಬುದಾಗಿ ಕೂಡ ನಮ್ಮ ಸತ್ಯವೇದದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ. ಆ ಒಂದು ಸತ್ಯವೇದದ ಮುಖಾಂತರವಾಗಿ ನಾವೇನು ಇನ್ನೊಂದು ಕಲೀಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಅನೇಕ ವಿರೋಧಿಗಳು ಎಚ್ಚೆತ್ತಾಗಿ ಕೋಟೆಯನ್ನು ಕಟ್ಟುವುದಕ್ಕೋಸ್ಕರವಾಗಿ ಇರುವಂಥ ನೆಹೆಮೀಯನನ್ನು ನಿಲ್ಲಿಸೋದಕ್ಕೋಸ್ಕರವಾಗಿ ಬಂದಂಥ ಸಂದರ್ಭದಲ್ಲಿ ಆ ಜನಗಳು ಮಾಡಿದಂಥ ಕೆಲಸ ಏನೆಂಬುದಾಗಿ ನೋಡೋದಾದರೆ, ಒಂದು ಕೈಯಲ್ಲಿ ಕತ್ತಿ ಒಂದು ಕೈಯಲ್ಲಿ ಇಟ್ಟಿಗೆಯನ್ನು ತೆಗೆದುಕೊಂಡು ಅವರು ಕೋಟೆಯನ್ನು ಒಂದು ಕೈಯಲ್ಲಿ ಕಟ್ತಾ ಇದ್ರು, ಒಂದು ಕೈಯಲ್ಲಿ ವೈರಿಗಳಿಂದ ರಕ್ಷಿಸಿಕೊಳ್ಳೋದಕ್ಕೋಸ್ಕರವಾಗಿ ಆಯುಧಗಳನ್ನು ಧರಿಸಿಕೊಂಡು ಅವರು ಕೋಟೆ ಕಟ್ಟುವಂಥ ಕೆಲಸವನ್ನು ಮುಂದುವರಿಸ್ತಾ ಇದ್ರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇವತ್ತು ಲೋಕದಲ್ಲೂ ಕೂಡ ಅದೇ ಪ್ರಕಾರವಾಗಿ ನಾವು ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರವಾಗಿ ನಾವು ಇಷ್ಟಪಡೋದಾದರೆ ನಮ್ಮನ್ನು ಸೈತಾನನು ನಾಶಗೊಳಿಸೋದಕ್ಕೋಸ್ಕರವಾಗಿ ನಮ್ಮ ವಿರೋಧಿಯಾಗಿ ಕೆಲಸ ಮಾಡುವಂತನಾಗಿದ್ದಾನೆ. ನಮ್ಮನ್ನು ನಾಶಗೊಳಿಸೋದಕ್ಕೋಸ್ಕರವಾಗಿ ಇವತ್ತು ಲೋಕದಲ್ಲಿರುವಂಥ ಜನಗಳನ್ನು ಸುಭಿಕ್ಷೆಯಲ್ಲಿ ನಡೆಸೋದಕ್ಕೆ ಇವರು ಹೋಗಬಾರ್ದು ಎಂಬ ಒಂದು ನಿಟ್ಟಿನಲ್ಲಿ ಸೈತಾನು ಅನೇಕ ಸಂದರ್ಭದಲ್ಲಿ ಒಳ್ಳೆ ಕಾರ್ಯಗಳಿಗೆ ವಿರೋಧವನ್ನು ಮಾಡುವಂಥದ್ರ ಬಗ್ಗೆ ನಾವಿವತ್ತು ನೋಡುವಂತರಾಗಿದ್ದೇವೆ. ಇಂದಿನೂ ಕೂಡ ಅದೇ ಪ್ರಕಾರವಾಗಿ ಸುವಾರ್ತೆ ಮಾಡುವಂಥವರಿಗೆ ಅನೇಕ ಜನಗಳು ವಿರೋಧವಾದರೂ ಸೈತಾನ ಅನೇಕ ಜನಗಳನ್ನು ವಿರೋಧಿಗಳನ್ನಾಗಿ ಮಾಡಿದನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಇವತ್ತು ಕೂಡ ಸತ್ಯದೇವರ ಪರಿಚಯವನ್ನು ಮಾಡೋದಕ್ಕೋಸ್ಕರವಾಗಿ ಹೋಗುವಾಗ ಅನೇಕ ಜನಗಳು ನಮಗೆ ವಿರೋಧಿಸುವಂತರಾಗಿದ್ದಾರೆ, ಅನೇಕ ಜನಗಳು ನಮಗೆ ತೊಂದರೆ ಕೊಡುವಂತರಾಗಿದ್ದಾರೆ. ಕಾರಣ ಬಂದು ಸೈತಾನ ಉದ್ದೇಶ ಲೋಕದಲ್ಲಿ ಸುವಾರ್ತೆ ತಲುಪಲ್ಪಟ್ಟರೆ ಎಲ್ಲ ಜನಗಳು ಕೂಡ ನೀತಿವಂತರಾಗಿ ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ. ಆದರೆ ಈ ಪರಲೋಕದಿಂದ ಎಲ್ಲ ಜನಗಳನ್ನು ತಪ್ಪಿಸಬೇಕು, ಅದಕ್ಕೋಸ್ಕರವಾಗಿ ಸುವಾರ್ತೆಯನ್ನು ತಡಿಬೇಕೆಂಬುದಾಗಿ ಇವತ್ತು ಅನೇಕ ವಿರೋಧಿಗಳನ್ನು ಏಳಿಸೋದ್ರ ಮುಖಾಂತರವಾಗಿ ಈ ಸುವಾರ್ತೆ ಸೇವೆಯನ್ನು ನಿಲ್ಲಿಸಬೇಕೆಂಬುದಾಗಿ ಸೈತಾನನು ಇವತ್ತು ಕಾರ್ಯ ಮಾಡುವಂತನಾಗಿದ್ದಾನೆ. ಆ ದಿವಸದಲ್ಲಿ ನೆಹೆಮೀಯನು ಒಂದು ಕತ್ತಿಯನ್ನು ಹಿಡಿದುಕೊಂಡು ನಂತರವಾಗಿ ಒಂದು ಕೈಲಿ ಇಟಿಕೆಯನ್ನು ಕಟ್ಟಿ ಆ ಕೋಟೆ ಕಟ್ಟುವಂಥ ಅಥವಾ ಕೋಟೆಯನ್ನು ಕಟ್ಟುವಂಥ ಕೆಲಸವನ್ನು ಮುಂದುವರಿಸ್ತಾ ಇದ್ರು. ಇವತ್ತು ನಾವು ಆಧ್ಯಾತ್ಮಿಕವಾಗಿರುವಂಥವರು ಸತ್ಯವೇದವನ್ನು ಕೈಯಲ್ಲಿ ಹಿಡಿದುಕೊಂಡವರಾಗಿ ಸತ್ಯವೇದದಲ್ಲಿರುವಂಥ ವಾಕ್ಯಗಳನ್ನು ಜನಗಳಿಗೆ ತಿಳಿಸೋದ್ರ ಮುಖಾಂತರವಾಗಿ ನಾವು ಶ್ರಮೆಯನ್ನು ವಹಿಸಿದವರಾಗಿ ಲೋಕದಲ್ಲಿರುವಂಥ ಜನಗಳಿಗೆ ಸುವಾರ್ತೆಯನ್ನು ಮುಟ್ಟಿಸುವಂಥ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ. ನೆಹೆಮೀಯನು ಶ್ರಮಿಸಿದ ತನ್ನ ದೇಶಕ್ಕೋಸ್ಕರವಾಗಿ, ಆ ನೆಹೆಮೀಯನು ಕಷ್ಟಪಟ್ಟನು ಆತನ ದೇಶಕ್ಕೋಸ್ಕರವಾಗಿ, ಆತನು ಶ್ರಮಿಸಿದ್ದು ಆತರ ಜನಗಳ ಒಳಿತಿಗೋಸ್ಕರವಾಗಿ. ಇವತ್ತು ನಾವು ನೀವುಗಳು ಯಾವುದಕ್ಕೋಸ್ಕರವಾಗಿ ಶ್ರಮಿಸಬೇಕೆಂಬುದಾಗಿ ನೋಡೋದಾದರೆ ಲೋಕದಲ್ಲಿ ನರಳುವಂಥ ಜನಗಳನ್ನು ಸತ್ಯದ ಕಡೆಗೆ ನಡೆಸೋದಕ್ಕೋಸ್ಕರವಾಗಿ, ಸತ್ಯದೇವರನ್ನು ತಿಳ್ಕೊಳ್ಳದಿರುವಂಥ ಜನಗಳಿಗೆ ಸತ್ಯದೇವರ ಪರಿಚಯ ಮಾಡೋದಕ್ಕೋಸ್ಕರವಾಗಿ, ಈ ಭೂಮಿಯ ಆಕಾಶವನ್ನು ಸೃಷ್ಟಿ ಮಾಡಿರುವಂಥ ದೇವರನ್ನು ಪರಿಚಯ ಮಾಡಿ ಎಲ್ಲ ಜನಗಳು ಸತ್ಯದ ಕಡೆಗೆ ಬಂದು ಅವರೆಲ್ಲರೂ ಕೂಡ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕನ್ನಂಥ ಆಲೋಚನೆಗಳನ್ನು ಜನಗಳಿಗೆ ನೀಡುವಂಥ ಕೆಲಸದಲ್ಲಿ ನಾವು ನೀವುಗಳು ಇವತ್ತು ಶ್ರಮಿಸುವಂಥ ವ್ಯಕ್ತಿಗಳಾಗಿರಬೇಕು. ಈ ರೀತಿಯಾಗಿರುವಂಥ ಶ್ರಮಿಸುವಂಥ ಕೆಲಸದಲ್ಲಿ ನಾವು ನೀವುಗಳು ತೊಡಗಿಕೊಳ್ಳೋದಾದರೆ ಖಂಡಿತವಾಗಿ ದೇವರು ಜಯವನ್ನು ನೀಡೋದಕ್ಕೋಸ್ಕರವಾಗಿ ನಿಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ನಾವು ಸತ್ಯವೇದದಲ್ಲಿ ಧ್ಯಾನ ಮಾಡುವಂತರಾಗಿದ್ದೇವೆ. ನೆಹೆಮೀಯನು ಯಾವ ರೀತಿಯಾಗಿರುವಂಥ ವ್ಯಕ್ತಿತ್ವಗಳನ್ನು ಆತನು ಹೊಂದ್ಕೊಂಡಿದ್ದು, ಆತನ ಮುಖಾಂತರವಾಗಿ ಏನು ಕಾರ್ಯ ಆಯಿತು ಎಂಬುದಾಗಿ ನಾವು ನೋಡಿದಂಥವರಾಗಿದ್ದೇವೆ. ನಂತರವಾಗಿ ನೆಹೆಮೀಯನು ಈ ಒಂದು ಕೆಲಸದಲ್ಲಿ ಆತನು ಯಶಸ್ಸು ಕಂಡನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನಾವು ನೆಹೆಮೀಯನ ಪುಸ್ತಕ 4ನೇ ಅಧ್ಯಾಯ 16ನೇ ವಚನ ಹೇಳ್ತದೆ, ಅಂದಿನಿಂದ ನನ್ನ ಸ್ವಂತ ಆಳುಗಳಲ್ಲಿ ಅರ್ಧ ಮಂದಿ ಕೆಲಸದಲ್ಲಿ ಸಹಾಯ ಮಾಡಿದ್ದರು, ಅರ್ಧ ಮಂದಿ ಕವಚವನ್ನು ಧರಿಸಿಕೊಂಡು ಬರ್ಜಿ ಗುರಾಣಿ ಬಿಲ್ಲುಗಳನ್ನು ಹಿಡಿದುಕೊಂಡು ನಿಂತರು ಎಂಬುದಾಗಿ. ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇವರು ತಮ್ಮನ್ನು ರಕ್ಷಣೆ ಮಾಡಿಕೊಂಡು ಆ ಕೋಟೆ ಕಟ್ಟುವಂಥ ಕೆಲಸಗಳಲ್ಲಿ ಅವರು ಸಕ್ಸಸ್ ಆದರು ಅಥವಾ ಯಶಸ್ವಿ ಆದ್ರ ಕಾರಣ ಅವರನ್ನು ಅವರು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ನಿಂತಂಥದ್ದು ಮತ್ತು ಕೆಲಸವನ್ನು ಮುಂದುವರಿಸಿದಂಥದ್ದು, ಇವೆರಡು ಕೆಲಸವನ್ನು ಏಕ ರೀತಿಯಾಗಿ ಮಾಡ್ತಿದ್ದರಿಂದ ಅವರ ಕೆಲಸಗಳಲ್ಲಿ ಅವರು ಯಶಸ್ವಿಗಳಾದರು. ಇವತ್ತು ನಾವು ಕೂಡ ಲೋಕದಲ್ಲಿ ಜನಗಳನ್ನು ಸತ್ಯವಂತರನ್ನಾಗಿ ಮಾಡೋದಕ್ಕೋಸ್ಕರವಾಗಿ, ಪಾಪದಿಂದ ಜನಗಳನ್ನು ಕಟ್ಟೋದಕ್ಕೋಸ್ಕರವಾಗಿ ಇವತ್ತು ನಾವು ನೀವುಗಳು ತ್ವರೆ ಪಡುವಂತರಾಗಿರಬೇಕು. ಆ ತ್ವರೆ ಪಡೋದಕ್ಕೋಸ್ಕರವಾಗಿ ಮಾಡಬೇಕಾಗಿರುವಂಥ ಕೆಲಸ ಒಂದು, ನಾವು ಸುವಾರ್ಥ ಕೆಲಸವನ್ನು ಮಾಡುವಂತರಾಗಿರಬೇಕು, ಸತ್ಯದ ಮುಖಾಂತರವಾಗಿರುವಂಥ ತಿಳುವಳಿಕೆಯನ್ನು ಕೂಡ ಕೊಡುವಂತರಾಗಿರಬೇಕು, ನಾವುಗಳು ಶ್ರಮಿಸುವಂತರಾಗಿರಬೇಕು. ಕಾರಣ ಒಂದೇ, ಲೋಕದಲ್ಲಿರುವಂಥ ಸಮಸ್ತರು ಕೂಡ ಕ್ರಿಸ್ತನ ಕಡೆಗೆ ಬಂದು ಎಲ್ಲರೂ ಕೂಡ ಪ್ರಪಂಚದಲ್ಲಿರುವಂಥ ಎಲ್ಲರೂ ಕೂಡ ಸ್ವರ್ಗವನ್ನು ಪರಲೋಕವನ್ನು ತಲುಪಬೇಕನ್ನಂಥದ್ದು ಇದು ದೇವರ ಉದ್ದೇಶ. ನೆಹೆಮೀಯನು ತನ್ನ ದೇಶವನ್ನು ಸುರಕ್ಷಿತಗೊಳಿಸೋದಕ್ಕೋಸ್ಕರವಾಗಿ ಏನೆಲ್ಲ ಕಾರ್ಯಗಳನ್ನು ಮಾಡಿದ್ನೋ ಇವತ್ತು ನಾವು ದೇವರ ಮಕ್ಕಳಾಗಿರುವಂಥವರು ಕೂಡ ಲೋಕದಲ್ಲಿರುವಂಥ ಪಾಪಗಳನ್ನು
ಪ್ರೀತಿಸಿ ನಾಶವಾಗುವಂಥ ಜನಗಳನ್ನು ರಕ್ಷಿಸೋದಕ್ಕೋಸ್ಕರವಾಗಿ ಇವತ್ತು ನಾವು ಕೂಡ ಈ ಒಂದು ಮಹಾ ವಿಶೇಷವಾಗಿರುವಂಥ ಅಂಶಗಳನ್ನು ನಾವುಗಳು ಕೂಡ ಮಾಡುವಂಥವರಾಗಿರಬೇಕು. ನೆಹೆಮೀಯನು ಮಾಡಿದಂಥ ಕೆಲಸದ ಕುರಿತಾಗಿ ನಾವು ಆಲೋಚಿಸ್ತಾದರೆ ಆತ ಮೊದಲನೇದಾಗಿ ಕಾಳಜಿನ ವಹಿಸಿದಂಥವನಾಗಿದ್ನು, ಪ್ರಾರ್ಥಿಸುವಂಥ ವ್ಯಕ್ತಿಯಾಗಿದ್ನು. ಇವತ್ತು ನಾವು ಕೂಡ ಲೋಕದಲ್ಲಿರುವಂಥ ಜನಗಳ ವಿಚಾರದಲ್ಲಿ ಕಾಳಜಿ ಇದೆಯಾ? ನಮಗೇನಾದರೂ ರೋಗ ಬಂದಿದೆ ಅಂತ ಹೇಳಿದ್ರೆ ನಾವು ಕಾಳಜಿ ವಹಿಸಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರವಾಗಿ ಬಯಸ್ತೇವೆ. ನಮ್ಮ ಕುಟುಂಬದಲ್ಲಿ ಅಥವಾ ನಮಗೇನಾದರೂ ಅನಾರೋಗ್ಯ ಇದ್ದಿರೋದಾದರೆ, ನಾವು ರೋಗಗಳಲ್ಲಿದ್ದಿರೋದಾದರೆ ನಮ್ಮ ಆರೋಗ್ಯಕ್ಕೋಸ್ಕರವಾಗಿ ಪ್ರತಿನಿತ್ಯನೂ ಕೂಡ ಪ್ರಾರ್ಥಿಸುವಂಥವರಾಗಿದ್ದೇವೆ. ಆದರೆ ಇವತ್ತು ಲೋಕದಲ್ಲಿ ಅನೇಕ ಜನಗಳು ಅನೇಕ ಬಂಧನದಲ್ಲಿದ್ದಾರೆ. ಕೋಟುಗಳು ಯಾವ ರೀತಿಯಾಗಿ ಅದು ನಾಶವಾಗಿ ಹೋಗಿದ್ವು ಪ್ರಾರಂಭದಲ್ಲಿ, ಅದೇ ಪ್ರಕಾರವಾಗಿ ಲೋಕದಲ್ಲಿರುವಂಥ ಅನೇಕ ಜನಗಳು ನಾಶದ ಅಂಚಿನಲ್ಲಿದ್ದಾರೆ. ಅನೇಕ ಜನಗಳು ರೋಗದ ಸಮಸ್ಯೆಗಳಲ್ಲಿದ್ದಾರೆ. ಅನೇಕ ಜನಗಳು ಪಾಪದಿಂದ ತುಂಬಿರುವಂಥವರಾಗಿದ್ದಾರೆ. ಅನೇಕ ಜನಗಳು ದೈವ ಜ್ಞಾನವಿಲ್ಲದಾಗಿ ಲೋಕದಲ್ಲಿ ದೇವರಿಗೆ ವಿರುದ್ಧವಾಗಿ ವರ್ತನೆ ಮಾಡುವಂಥವರಾಗಿದ್ದಾರೆ. ಅವರ ವಿಚಾರದಲ್ಲಿ ಇವತ್ತು ನಮಗೆ ಕಾಳಜಿ ಇದೆಯಾ? ಅವ್ರಗಳಿಗೋಸ್ಕರವಾಗಿ ಇವತ್ತು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವ ಅಥವಾ ಸ್ವಾರ್ಥವಾಗಿ ನಾವು ಇದ್ದೀವ ಅನ್ನೋಂಥದ್ದು ಯೋಚನೆ ಮಾಡಬೇಕು. ನೆಹೆಮೀಯನು ಸ್ವಾರ್ಥಪರನಾಗಿರೋದಾಗೆ ಇತರ ಜನಗಳಿಗೋಸ್ಕರವಾಗಿ ಯೋಚನೆ ಮಾಡಿದ್ನು, ಆತನ ದೇಶಕ್ಕೋಸ್ಕರವಾಗಿ ಯೋಚನೆ ಮಾಡಿದ್ನು. ಇವತ್ತು ನಾವು ಕೂಡ ಅದೇ ಪ್ರಕಾರವಾಗಿ ಲೋಕದಲ್ಲಿರುವಂಥ ಜನಗಳಿಗೋಸ್ಕರವಾಗಿ ಯೋಚನೆ ಮಾಡಬೇಕು, ಲೋಕದಲ್ಲಿರುವಂಥ ಜನಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ಯೇಸು ಸ್ವಾಮಿಯೂ ಕೂಡ ಅದೇ ಪ್ರಕಾರವಾಗಿ, ಯೇಸು ಸ್ವಾಮಿಯವರು ದೇವರು, ಅವರು ದೇವರಾಗಿದ್ದಂಥವ್ರು ಲೋಕದಲ್ಲಿರುವಂಥ ಮಾನವರನ್ನ ರಕ್ಷಿಸೋದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ನರಾವತಾರವನ್ನು ಎತ್ತಿ ಬಂದಾಗ ಆ ಜನಗಳಿಗೋಸ್ಕರವಾಗಿ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ಕೊಡುವಂಥ ಸಂದರ್ಭದಲ್ಲೂ ಕೂಡ ಪ್ರಾರ್ಥನೆ ಮಾಡಿದ್ರು. ದೇವರೇ ಆ ಜನಗಳನ್ನು ರಕ್ಷಿಸ್ರಿ, ಅವರು ಮಾಡಿರುವಂಥ ತಪ್ಪುಗಳನ್ನು ಪರಿಹರಿಸ್ರಿ ಎಂಬುದಾಗಿ ಕೇಳಿಕೊಂಡಂಥ ವ್ಯಕ್ತಿಯಾಗಿದ್ದರು. ಇವತ್ತು ನಾವು ಕೂಡ ಜನಗಳಿಗೋಸ್ಕರವಾಗಿ ಪ್ರಾರ್ಥಿಸುವಂಥರಾಗಿರಬೇಕು, ಜನಗಳಿಗೋಸ್ಕರವಾಗಿ ಕಾಳಜಿ ತೋರಿಸುವಂಥರಾಗಿರಬೇಕು. ಎರಡನೇ ಅಂಶ, ಆತನು ಮಾಡಿದಂಥದ್ದು ತ್ಯಾಗವನ್ನು ಮಾಡಿದ್ನು. ಆತನಿಗಿದ್ದಂಥ ಉದ್ಯೋಗವನ್ನು ಬಿಟ್ಟು ಆ ಕೋಟೆ ಕಟ್ಟುವಂಥ ಕೆಲಸಕ್ಕೆ ಆತನು ಹೋದ್ರು. ಇವತ್ತು ನಾವು ಕೂಡ ಅದೇ ಪ್ರಕಾರವಾಗಿ ನಮಗಿರುವಂಥ ದೇವರು ನಮಗೆ ಕೊಡಲ್ಪಟ್ಟಂಥ ತನು ಮನಗಳಲ್ಲೂ ಕೂಡ ನಮ್ಮ ಸಂಪೂರ್ಣವಾಗಿರುವಂಥ ತ್ಯಾಗಮಯವಾಗಿರುವಂಥ ಜೀವಿತವನ್ನು ತೋರಿಸಿ ನಾವು ತ್ಯಾಗವುಳ್ಳವರಾಗಿ ಲೋಕದ ಜನಗಳನ್ನು ಕರ್ತನ ಕಡೆಗೆ ನಡೆಸೋದಕ್ಕೋಸ್ಕರವಾಗಿ ನಮ್ಮ ಜೀವಿತಗಳನ್ನು ನಾವು ತ್ಯಾಗ ಮಾಡುವಂಥಕ್ಕೋಸ್ಕರವಾಗಿ ಒಪ್ಪಿಸಲ್ಪಡುವಂಥ ವ್ಯಕ್ತಿಗಳಾಗಿರಬೇಕು. ಯೇಸು ಸ್ವಾಮಿಯೂ ಕೂಡ ಲೋಕದಲ್ಲಿರುವಂಥ ಮಾನವರನ್ನು ರಕ್ಷಿಸೋದಕ್ಕೋಸ್ಕರವಾಗಿ ದೇವರಾಗಿದ್ದಂಥವರು ಎಲ್ಲವನ್ನು ಬಿಟ್ಟು ತ್ಯಾಗವನ್ನು ಅವರು ಮಾಡಿದರು. ನಂತರವಾಗಿ ಎಲ್ಲವನ್ನು ತ್ಯಾಗ ಮಾಡಿ ಲೋಕದಲ್ಲಿ ಮಾನವರಾಗಿ ಬಂದು ನಮಗೋಸ್ಕರವಾಗಿ ನಿಮಗೋಸ್ಕರವಾಗಿ ರಕ್ತವನ್ನು ಸುರಿಸಿದ್ದಾರೆ. ಕಾರಣ ಪ್ರಪಂಚದಲ್ಲಿರುವಂಥ ಎಲ್ಲ ಜನಗಳು ಕೂಡ ರಕ್ಷಣೆ ಹೊಂದ್ಕೊಂಡು ಪರಲೋಕವನ್ನು ಸೇರೋದಕ್ಕೋಸ್ಕರವಾಗಿ ಅಂಥ ತ್ಯಾಗಮಯವಾಗಿರುವಂಥ ಯೇಸು ಸ್ವಾಮಿಯವರನ್ನು ಈ ಲೋಕಕ್ಕೆ ಪರಿಚಯ ಮಾಡುವಂಥ ಕೆಲಸವನ್ನು ನಾವು ಕೂಡ ಮಾಡುವಂತರಾಗಿರಬೇಕು. ಯಾವ ರೀತಿಯಾಗಿ ನೆಹೆಮೀಯನು ತ್ಯಾಗ ಮಾಡಿದ್ನೋ, ಯೇಸು ಸ್ವಾಮಿ ಜನಗಳ ಹಿತಕ್ಕೋಸ್ಕರವಾಗಿ ತನ್ನ ಜೀವವನ್ನು ತ್ಯಾಗ ಮಾಡಿದ್ರು. ಇವತ್ತು ಲೋಕದಲ್ಲಿರುವಂಥ ಪಾಪದಲ್ಲಿರುವಂಥ ಜನಗಳನ್ನು ನೀತಿಯ ಕಡೆಗೆ ನಡೆಸೋದಕ್ಕೋಸ್ಕರವಾಗಿ, ಸತ್ಯ ತಿಳ್ಕೊಳ್ಳದಿರುವಂಥ ಜನಗಳಿಗೆ ಸತ್ಯವನ್ನು ತಿಳ್ಕೊಳ್ಳುವುದಕ್ಕಾಗುವಂತೆ, ಯೇಸು ಸ್ವಾಮಿ ಪ್ರೀತಿ ಗೊತ್ತಿಲ್ಲದಿರುವವರಿಗೆ ಯೇಸು ಸ್ವಾಮಿ ಪ್ರೀತಿಯನ್ನು ಕಲಿಸೋದಕ್ಕೋಸ್ಕರವಾಗಿ ನಾವು ನಮ್ಮ ಜೀವಿತವನ್ನು ತ್ಯಾಗಮಯವಾಗಿ ರೂಪಿಸಿಕೊಳ್ಳುವಂತರಾಗಿರಬೇಕು. ನಂತರವಾಗಿ ಮೂರನೇದಾಗಿ ಆ ನೆಹೆಮೀಯನು ಮಾಡಿದಂಥ ಕೆಲಸ, ಆತನು ಶ್ರಮಿಸಿದನು. ಇವತ್ತು ನಾವು ಕೂಡ ಲೋಕದ ಜನರ ಹಿತಕ್ಕೋಸ್ಕರವಾಗಿ ಶ್ರಮಿಸುವಂಥವರಾಗಿರಬೇಕು. ಆ ಜನಗಳ ಹಿತಕ್ಕೋಸ್ಕರವಾಗಿ ಕಷ್ಟಪಡುವಂಥವರಾಗಿರಬೇಕು. ಜನಗಳಿಗೋಸ್ಕರವಾಗಿ ನಾವು ಕಷ್ಟಪಡೋದ್ರ ಮುಖಾಂತರವಾಗಿ ಜನಗಳನ್ನು ಕಟ್ಟುವಂಥ ಕೆಲಸವನ್ನು ಮಾಡೋದಾದರೆ ಆಗ ಖಂಡಿತವಾಗಿಯೂ ನಮ್ಮ ಜೀವಿತಗಳಲ್ಲಿ ದೇವರ ಯಶಸ್ಸನ್ನು ಕೊಡೋದ್ರ ಮುಖಾಂತರವಾಗಿ ಲೋಕದಲ್ಲಿ ಜನಗಳಿಗೆ ರಕ್ಷಣೆಯನ್ನು ದೇವರು ಉಂಟು ಮಾಡಲಿಕ್ಕೆ ಸಾಧ್ಯ. ಈ ರೀತಿಯಾಗಿರುವಂಥ ಸ್ವಭಾವಗಳು ನೆಹೆಮೀಯನಲ್ಲಿ ಇದ್ದಿದ್ದರಿಂದ ಆತನ ಯಶಸ್ಸು ಕಂಡ. ಇವತ್ತು ಜನಗಳ ಬಗ್ಗೆ ನಮಗೆ ಕಾಳಜಿ ಇರಲಿ, ಜನಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥವರಾಗೋಣ, ಜನಗಳಿಗೋಸ್ಕರವಾಗಿ ಕರ್ತನ ಸುವಾರ್ತೆಗೋಸ್ಕರವಾಗಿ ತ್ಯಾಗ ಮಾಡುವಂಥವರಾಗೋಣ ಮತ್ತು ಕರ್ತನ ಸುವಾರ್ತೆಗೋಸ್ಕರವಾಗಿ ನಾವು ಶ್ರಮಿಸೋಣ. ಕಾರಣ ಒಂದೇ ಉದ್ದೇಶ, ಲೋಕದಲ್ಲಿರುವಂಥ ಎಲ್ಲ ಜನಗಳು ಯೇಸು ಸ್ವಾಮಿಯನ್ನು ತಿಳಿದುಕೊಂಡು ಎಲ್ಲ ಜನಗಳು ಕೂಡ ಸತ್ಯ ದೇವರಾಗಿರುವಂಥ ದೇವರ ಪರಿಚಯವನ್ನು ಮಾಡಿಕೊಂಡು ಪರಲೋಕ ರಾಜ್ಯದಲ್ಲಿ ಇರಬೇಕನ್ನಂಥ ಉದ್ದೇಶಕ್ಕೋಸ್ಕರವಾಗಿ. ಪ್ರಿಯರ ಮಕ್ಕಳೇ, ನಾವು ಪರಲೋಕ ರಾಜ್ಯದಲ್ಲಿ ಇರೋದಕ್ಕೋಸ್ಕರವಾಗಿ ಮತ್ತು ಅನೇಕ ಜನಗಳನ್ನು ತರುವುದಕ್ಕೋಸ್ಕರವಾಗಿ ನಮ್ಮ ಜೀವಿತಗಳನ್ನು ಕರ್ತನ ಚಿತ್ತಕ್ಕನುಸಾರ ಒಪ್ಪಿಸಲ್ಪಡೋದ್ರ ಮುಖಾಂತರ ಆತನನ್ನು ಮಹಿಮೆ ಪಡಿಸುವಂಥರಾಗೋಣ. ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ದೇವರೇ, ವಾಕ್ಯಕ್ಕನುಸಾರವಾಗಿ ನೆಹೆಮೀಯನ ವ್ಯಕ್ತಿತ್ವಗಳ ಪ್ರಕಾರವಾಗಿ ನಮ್ಮ ವ್ಯಕ್ತಿತ್ವ ಇರಲಿ. ಅದರ ಮುಖಾಂತರ ನಿಮ್ಮ ರಾಜ್ಯದ ವಿಶೇಷತೆಗೋಸ್ಕರವಾಗಿ, ನೀತಿಗೋಸ್ಕರವಾಗಿ ನಾವು ತವಕಲ್ಪಟ್ಟು ಅನೇಕ ಜನಗಳನ್ನು ಆ ಸತ್ಯದ ಕಡೆಗೆ ನಡೆಸೋದಕ್ಕಾಗುವಂತೆ ನಮ್ಮನ್ನು ಪ್ರೇರೇಪಿಸಿ ನಡೆಸ್ತೀರಿ ಎಂಬುದಾಗಿ ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇವೆ ದೇವರೇ. ಆಮೆನ್.